ಎಣ್ಣೆಗಾಗಿ ಹತ್ತಾರು ಮನೆಗೆ ಕನ್ನ ಹಾಕ್ತಾ ಇದ್ದಂತಹ ಕಳ್ಳ ಈತ, ಮಹಾನ್ ಕಳ್ಳ, ಕುಖ್ಯಾತ ಕಳ್ಳ. ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೊಮ್ಮನಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಪ್ಪು ಅಲಿಯಾಸ್ ಕೊಳಾಯಿ ಅಂತ ಈತನ ಹೆಸರು. ಈತನನ್ನ ಪೊಲೀಸರು ಬಂಧಿಸಿದ್ದಾರೆ. 1 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ, ವಿದೇಶಿ ಕರೆನ್ಸಿ ಇದೆಲ್ಲ ನೋಡಿ ಆತ ಕದ್ಕೊಂಡೋಗಿರೋದು. ಅದನ್ನೆಲ್ಲ ಆತನಿಂದ ಜಪ್ತಿ ಮಾಡಿದ್ದಾರೆ. ಜೈಲಿನಿಂದ ಹೊರ ಬಂದು 13 ದಿನಗಳಲ್ಲಿ 4 ಮನೆ ಕನ್ನ ಹಾಕಿದ್ದಾನೆ. ಇನ್ನೆಂತ ಖತರ್ನಾಕ್ ಕಳ್ಳ ಇರ್ಬೇಕು ಇವನು. HSR ಲೇಔಟ್, ಮಡಿವಾಳ, ಮೈಕೋ ಲೇಔಟ್, ಬೊಮ್ಮನಹಳ್ಳಿ ಇಲ್ಲೆಲ್ಲ ಮನೆಗಳತನ ಮಾಡಿದ್ದಾನೆ. ಬೀಗ ಹಾಕಿರೋ ಒಂಟಿ ಮನೆಗಳನ್ನ ನೋಡಿ ಟಾರ್ಗೆಟ್ ಮಾಡಿ ಒಬ್ಬಂಟಿಯಾಗಿ ಹೋಗಿ ಕಳ್ತನದ ಕೃತ್ಯ ಮಾಡ್ತಾ ಇದ್ದ. ಆಯ್ತಾ, 1 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ 13 ದಿನದಲ್ಲಿ ಕದ್ದಿದ್ದಾನೆ ನೋಡಿ ಇವನು. ಮತ್ತು ಈತ ಇಷ್ಟೆಲ್ಲ ಮಾಡ್ತಾ ಇದ್ದಿದ್ದು ಕುಡಿಯೋದಕ್ಕೋಸ್ಕರ ಅಂತ ಹೇಳಲಾಗ್ತಾ ಇದೆ. ಎಣ್ಣೆಗಾಗಿ ಇಷ್ಟೆಲ್ಲ ಕಳ್ತನ ಮಾಡ್ತಾ ಇದ್ದ ಈತ. ಪೊಲೀಸರು ಈತನ ಈಗ ಚೆನ್ನಾಗಿ ಹುಡುಕ್ತಾ ಇದ್ದಾರೆ. ದೊರಕಿರ್ತಕ್ಕಂಥ ಒಂದು ಚಾನ್ಸ್ ಫಿಂಗರ್ ಪ್ರಿಂಟ್ನ ಆಧಾರದ ಮೇಲೆ ಕೃತ್ಯ ಮಾಡಿರ್ತಕ್ಕಂತಹ ಆರೋಪಿ ಒಬ್ಬ MOB ವ್ಯಕ್ತಿ ಅಂತಕ್ಕಂಥದ್ದನ್ನು ತಿಳಿದುಕೊಂಡು ಆತನನ್ನು ಆಡ್ಗೋಡಿಯಲ್ಲಿ 19ನೇ ತಾರೀಕು ಆಗಸ್ಟ್ ಆತನನ್ನು ಬಂಧಿಸಿರುತ್ತಾರೆ. ಆತನ ಕೂಲಂಕುಷ ವಿಚಾರಣೆ ಮೇರೆಗೆ ಈ ಎಲ್ಲ ಚಿನ್ನಾಭರಣಗಳನ್ನು ಮತ್ತು ವಿದೇಶಿ ಕರೆನ್ಸಿಗಳನ್ನು ಪೊಲೀಸರು ಆತನ ಚಿಕ್ಕಪ್ಪ ಮತ್ತು ಆತನ ಸ್ನೇಹಿತ ಅವರಿಂದ ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಆ ಚಿಕ್ಕಪ್ಪ ಮತ್ತು ಸ್ನೇಹಿತ ಅವರನ್ನು ಕೂಡ ಆರೋಪಿಗಳನ್ನಾಗಿ ಮಾಡಲಾಗಿದೆ. ಪ್ರಮುಖ ಆರೋಪಿ ಕೋರ್ಟ್ ಕಾರಿಡಾರ್ನಲ್ಲಿ ಕಿಟಕಿ ಗ್ಲಾಸ್ ಪುಡಿ ಪುಡಿ ಆಗಿದೆ. ಕೈನಿಂದ ಗುದ್ದಿ ಗ್ಲಾಸ್ನ ಪೀಸ್ ಮಾಡಿದ್ದಾನೆ ಆರೋಪಿ. ಚಿತ್ರದುರ್ಗ ಜಿಲ್ಲಾ ಕೋರ್ಟ್ ಕಾರಿಡಾರ್ನಲ್ಲಿ ಹೈ ಡ್ರಾಮಾ ನಡೆದಿದೆ. ದರೋಡೆ ಕೇಸ್ ಆರೋಪಿ ಈತ. ಈ ಸಮೂಹ ಅಂತ ಈತನ ಹೆಸರು. ಈತ ಈ ಕೃತ್ಯ ಮಾಡಿದ್ದಾನೆ. ಭದ್ರತೆಗೆ ಅಂತ ಕರ್ಕೊಂಡು ಬಂದಿದ್ದ ಪೊಲೀಸರ ವಿರುದ್ಧ ಕೂಡ ತಿರುಗಿ ಬಿದ್ದಿದ್ದಾನೆ ಆರೋಪಿ. ಈಗ ಆರೋಪಿಯನ್ನ ರಕ್ಷಣೆ ಮಾಡಿ ಕರೆದೊಯ್ದಿದ್ದಾರೆ ಪೊಲೀಸರು. ಕ್ಷುಲ್ಲಕ ವಿಷಯಕ್ಕೆ ಈತ ಹಿಂಗೆಲ್ಲ ಆಡಿರೋದು ಕೋರ್ಟ್ ಹಾಲ್ನಲ್ಲಿ. ದರೋಡೆ ಕೇಸ್ ವಿಚಾರವಾಗಿ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಇವತ್ತು. ಈಗ ಸ್ಥಳಕ್ಕೆ ಚಿತ್ರದುರ್ಗ DYSP ದಿನಕರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಈ ಕೃತ್ಯ ಮಾಡಿರೋದಕ್ಕೂ ಕೂಡ ಮತ್ತೆ ಆತನ ಮೇಲೆ ಕೇಸ್ ದಾಖಲಾಗಿದೆ. ಇದೆ ಎಕರೆಗೆ ತಲಾ 1,20,000ದಿಂದ 1.5 ಲಕ್ಷವರೆಗೂ ಕೂಡ ಶುದ್ಧ ಕ್ರಯಕ್ಕೆ ಮಾಡಿಕೊಡ್ಲಾಗ್ತಾ ಇದೆ. ಕ್ರಯ ಪತ್ರ ಮಾಡಿಕೊಡೋದಕ್ಕೆ ಸಂಪುಟ ಸಭೆಯಲ್ಲಿ ಕೂಡ ಒಪ್ಪಿಗೆ ಕೊಡಲಾಗಿದೆ. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಡಲಾಗಿದೆ. ಆದರೆ ಈ ಹಿಂದೆ ಭೂಮಿ ನೀಡೋದಕ್ಕೆ ಇದೇ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಹಿಂದಿನ ಸರ್ಕಾರಗಳ ನಡೆಯನ್ನ ಇದೇ ಕಾಂಗ್ರೆಸ್ ವಿರೋಧಿಸಿತ್ತು. ಸಾಕಷ್ಟು ದೊಡ್ಡ ವಿವಾದ ಕೂಡ ಆಗಿತ್ತು ಜಿಂದಾಲ್ಗೆ ಭೂಮಿ ನೀಡುವ ವಿಚಾರ. ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಕಾಂಗ್ರೆಸ್ ನಿಲುವಿನಲ್ಲೂ ಕೂಡ ಬದಲಾವಣೆ ಆಯ್ತಾ? ಯು ಟರ್ನ್ ಹೊಡಿತಾ ಕಾಂಗ್ರೆಸ್. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತೋರಣಗಲ್ಲು ಮತ್ತು ಕುರೆಕುಪ್ಪ ಗ್ರಾಮಗಳಲ್ಲಿ 2,000.58 ಎಕರೆ ಹಾಗೂ ತೋರಣಗಲ್ನಲ್ಲಿ ಮುಸೇನಾಕ್ನಹಳ್ಳಿ ಮತ್ತು ಎರಬನಹಳ್ಳಿ ಗ್ರಾಮಗಳಲ್ಲಿ 1,666.73 ಎಕರೆ ಭೂಮಿಯನ್ನು ಮೆಸರ್ಸ್ JSW ಸ್ಟೀಲ್ ಲಿಮಿಟೆಡ್ ಸಂಸ್ಥೆಯ ಪರವಾಗಿ ಶುದ್ಧ ಕ್ರಯ ಪತ್ರಗಳನ್ನು ನೀಡಲು ಇವತ್ತು ಕ್ಯಾಬಿನೆಟ್ ತನ್ನ ಅನುಮತಿಯನ್ನು ನೀಡಿದೆ. ಅಹೋರಾತ್ರಿ ಧರಣಿ ಮಾಡಿದ್ದಿಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡಿದ್ದೆ ನಾನು. ಅದಾದಮೇಲೆ ಅದನ್ನು ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು ಇದ್ದ ಸಂದರ್ಭದೊಳಗೆ ಅದನ್ನು ಅವರು ಕ್ಲಿಯರ್ ಮಾಡಿ ಕೊಟ್ಟಿದ್ದರು. ಈ ಕ್ಯಾಬಿನೆಟ್ ಡಿಸಿಷನ್ ಏನಾಗಿತ್ತು ಆ ಹಿನ್ನೆಲೆಯೊಳಗೆ ಈಗ ಮ್ಯಾಂಡಮಸ್ ಅರ್ಜಿಯನ್ನು ಈ JSW ಅವರು ಮಾಡಿಕೊಂಡಿದ್ದರು. ಕೋರ್ಟ್ನಿಂದ ಬಂದಿರತಕ್ಕಂಥ ಆ ಒಂದು ಸನ್ನಿವೇಶದ ಹಿನ್ನೆಲೆಯೊಳಗೆ
ಇವತ್ತು ಈ ಒಂದು JSWಗೆ ಶುದ್ಧ ಕ್ರಯಪತ್ರ ಮಾಡೋದಕ್ಕೆ ಅನುಮೋದನೆಯನ್ನು. ಜಿಂದಾಲ್ಗೆ ಭೂಮಿ ನೀಡಿರೋ ತಮ್ಮ ನಡೆಯನ್ನ DK ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಕೈಗಾರಿಕೆ ಉತ್ತೇಜನಕ್ಕಾಗಿ ಆಹಾಹಾ ಕಾರಣ ಏನ್ ಬೇಕಾದ್ರೂ ಕೊಟ್ಬಿಡ್ತಾರೆ ನೋಡಿ. ಕೈಗಾರಿಕೆ ಉತ್ತೇಜನಕ್ಕಾಗಿ ಭೂಮಿ ನೀಡಿದ್ದೇವೆ ಅಂತ. ಹಾಗಿದ್ರೆ ಹಿಂದೆ ಹೋರಾಟ ಮಾಡಿದ್ರಲ್ಲ, ಆವಾಗ ಕೈಗಾರಿಕಾ ಉತ್ತೇಜನಕ್ಕಾಗಿ ಆಗಿರ್ಲಿಲ್ವಾ ಅದು? ನಾವು ಹೊಸದಾಗಿ ಯಾವುದೇ ಕಾನೂನು ಮಾಡಿಲ್ಲ, ಮೊದಲು ಕೊಟ್ಟಿದ್ದಕ್ಕೆ ಸೇಲ್ ಡೀಡ್ ಮಾಡ್ಕೊಟ್ಟಿದ್ದೀವಿ ಅಂತ. ಅದ್ರ ಮೊದಲು ವಿರೋಧ ಮಾಡಿದ್ ಯಾಕೆ ಹಾಗಾದ್ರೆ ಅನ್ನೋ ಪ್ರಶ್ನೆ ಬರುತ್ತೆ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ, ತಮ್ಮ ನಿಲುವನ್ನ ಸಮರ್ಥಿಸಿಕೊಂಡಿದ್ದಾರೆ. ನೋಡ್ರಿ, ಜಿಂದಾಲು ನಮಗೆ ಇಂಡಸ್ಟ್ರೀಸ್ ಬರಬೇಕು, ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ. ಸರ್ಕಾರ ಈಗೇನು ನಾವು ಹೊಸ್ದಾಗೇನು ಕೊಟ್ಟಿಲ್ಲ, ಮೊದಲು ಕೊಟ್ಟಿದ್ದನ್ನು ರ್ಯಾಟಿಫೈ ಮಾಡಿ ಅವ್ರಿಗೆ ಸೇಲ್ ಡೀಡ್ ಮಾಡಿಕೊಟ್ಟಿದ್ವಿ. ಸಾವಿರಾರು ಜನ, ಲಕ್ಷಾಂತರ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ. ಅದನ್ನೇ ನಾವು ಮಾಡಿರೋದು. BJP ಅವ್ರು ಏನು ಮಾಡಿದ್ದಾರೆ ಅದನ್ನೇ ನಾವು ರ್ಯಾಟಿಫೈ ಮಾಡಿರೋದು. ನೋಡ್ರಿ, ಜಿಂದಾಲು ನಮಗೆ ಇಂಡಸ್ಟ್ರೀಸ್ ಬರಬೇಕು, ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ. ಸರ್ಕಾರ ಈಗೇನು ನಾವು ಹೊಸ್ದಾಗೇನು ಕೊಟ್ಟಿಲ್ಲ, ಮೊದಲು ಕೊಟ್ಟಿದ್ದನ್ನು ರ್ಯಾಟಿಫೈ ಮಾಡಿ ಅವ್ರಿಗೆ ಸೇಲ್ ಡೀಡ್ ಮಾಡಿಕೊಟ್ಟಿದ್ವಿ. ಸಾವಿರಾರು ಜನ, ಲಕ್ಷಾಂತರ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ. ಅದನ್ನೇ ನಾವು ಮಾಡಿರೋದು. BJP ಅವ್ರು ಏನು ಮಾಡಿದ್ದಾರೆ ಅದನ್ನೇ ನಾವು ರ್ಯಾಟಿಫೈ ಮಾಡಿರೋದು. ನೋಡ್ರಿ, ಜಿಂದಾಲು ನಮಗೆ ಇಂಡಸ್ಟ್ರೀಸ್ ಬರಬೇಕು, ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಇದೇ ಜಿಂದಾಲ್ ವಿಚಾರಕ್ಕೆ ಇದೇ ಕಾಂಗ್ರೆಸ್ ನಾಯಕರು ಹಿಂದೆ ಎಷ್ಟೆಲ್ಲ ಮಾತಾಡಿದ್ರು, ಎಷ್ಟೆಲ್ಲ ವಿರೋಧ ವ್ಯಕ್ತಪಡಿಸಿದ್ರು. ಈಗ ಇವರು ಅಧಿಕಾರಕ್ಕೆ ಬಂದಾಗ ನಾವೇನು ಹೊಸದಾಗಿ ಮಾಡಿಲ್ಲ, ಹಿಂದಿರೋ ಕಾನೂನಿಗೆ ಅವ್ರಿಗೆ ಕ್ರಯಪತ್ರ ಮಾಡ್ಕೊಟ್ಟಿದೀವಿ ಅಂತ ಎಷ್ಟು ಸುಲಭವಾಗಿ ಹೇಳ್ತಾರಲ್ಲ. ಯೂ ಟರ್ನ್ ಹೊಡೆದ್ರ ಕೈಗಾರಿಕೆ ಬಲಪಡಿಸಬೇಕು ಅನ್ನೋದು ಈಗ ಕಾಣ್ತಾ ಇದೆಯಾ ಇವ್ರಿಗೆ? ಯಾಕೆ ಡಿಸಿಷನ್ ತಗೊಳ್ತು? ಇದ್ರ ಹಿಂದೆ ಏನೆಲ್ಲ ಇದೆ ಸುರೇಶ್? ಈ ಹಿಂದೆ ಅಂದ್ರೆ ಎಂದು ಕಾಂಗ್ರೆಸ್ ವಿರೋಧ ಪಕ್ಷದ ಸ್ಥಾನದಲ್ಲಿ ಅವಕಾಶದಲ್ಲಿ ಜಿಂದಾಲ್ ಅವರಿಗೆ ಇದೇ 606 ಎಕರೆ ಜಮೀನನ್ನು ಕೊಡುವ ವಿಚಾರವಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಟ್ಟು ಅವತ್ತಿನ ರಾಜಮಂತ್ರಿಯವರಾದಂತಹ TB ಚಂದ್ರ ಅವರು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಅವ್ರಿಗೆ ಖರೀದಿ ಇದು ಲೀಸ್ಗೆ ಕೊಡುವಂತದ್ದು ಅಲ್ಲ. ಶ್ರೀಲಕ್ಷ್ಮಿ ಅವರೇ, ಇದು ಖರೀದಿಗೆ ಕೊಡ್ತಕ್ಕಂಥ ಶುದ್ಧ ಕ್ರಯಪತ್ರವನ್ನ ಮಾಡ್ಕೊಡ್ತಕ್ಕಂಥ ಅಂದ್ರೆ ಅವರಿಗೆ ಕೊಡುವಂತದ್ದು. ಇಲ್ಲಿ ಯೋಚನೆ ಮಾಡುವಂತದ್ದಾದ್ರೆ ಕೇವಲ 1,20,000 1,50,000 ಮಾತ್ರನ 1 ಎಕರೆ ಅಂತ ಜಮೀನನ್ನ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಇಷ್ಟು ಕಡಿಮೆ ಅಮೌಂಟ್ಗೆ ಸುಮಾರು 3,500 ಎಕರೆಯಷ್ಟು ಜಮೀನನ್ನು ಕೊಡುವಂತದ್ದಂದ್ರೆ ಇದ್ರ ಹಿಂದೆ ಯಾವ ರೀತಿಯ ತಂತ್ರಗಳನ್ನ ಅನುಸರಿಸಿದ್ದಾರೆ ಅಂದ್ರೆ ಯಾವ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದೇನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸಾರ್ವಜನಿಕ ಎದುರು. ಈ ಹಿಂದೆ ಏನು ವಿಚಾರವಾಗಿ ಜಮೀನನ್ನ ಕೊಡಿಸಿದಾಗ ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸಿದ್ರು ಅವರು HK ಪಾಟೀಲ್ ಇಡೀ ವಿರೋಧ ಪಕ್ಷದ ನಾಯಕರೇ. ಆದ್ರೆ ಈಗ ಯಾವುದೇ ಸಚಿವ